3000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಮಸ್ಕಿಯ ಶಿಲಾಶಾಸನದ ದೇವಾನಾಂ ಪ್ರಿಯ ಅಂತಕ್ಕಂಥ ಅಶೋಕ್ ಸಾಮ್ರಾಟ್ ಅವರ ಈ ಒಂದು ಜಾಗಕ್ಕೆ ನಮ್ಮ ವಿಶ್ವದರ್ಶನ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಎಸ್ ಪಾಟೀಲ್ ಅವರು ಮತ್ತು ಈ ನಾಡಿನ ಖ್ಯಾತ ಕವಿಗಳಾಗಿರ್ತಕ್ಕಂತಹ ನಮ್ಮ ಕುರ್ಡಿಯವರು ಮಹೇಂದ್ರ ಕುರ್ಡಿಯವರು ಮತ್ತು ಅದೇ ರೀತಿಯಾಗಿ ಈ ಪತ್ರಕರ್ತರ ತಾಲೂಕಿನ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷಯ್ಯ ಸಾಲಿಮಠ ಅವರು ಮತ್ತು ಶಿವಯೋಗಿಗಳು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ಹೀಗೆ ಕಳೆದ ಏನಪ್ಪ ಅಂತಂದರೆ ಅಕ್ಟೋಬರ್ 15ರಂದು ನಾವು ಮಸ್ಕಿಯಲ್ಲಿ ಏನಪ್ಪ ಅಂತಂದರೆ ಸಾಮ್ರಾಟ್ ಅಶೋಕ್ ಅಂತಕ್ಕಂಥ ಪ್ರಶಸ್ತಿ ಪ್ರದಾನದ ಸಮಾರಂಭವನ್ನು 7ನೇ ಮಹಾ ಪತ್ರಕರ್ತರ 6ನೇ ಸಮಾವೇಶವನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಸನ್ನತಿಯಲ್ಲಿ ಮುಂದಿನ ಕಾರ್ಯಕ್ರಮ ಅಕ್ಟೋಬರ್ 15ರಂದು ಏನಪ್ಪ ಅಂದರೆ ಸನ್ನತಿಯಲ್ಲಿ ಏನಪ್ಪ ಅಂದರೆ ಕಾರ್ಯಕ್ರಮ ಬೌದ್ಧ ವಿಹಾರದಲ್ಲಿ ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ದೀವಿ. ಆದರೆ ಈ ಮಳೆಯ ಕಾರಣಾಂತರಗಳಿಂದ ಈ ಕಾರ್ಯಕ್ರಮ ಮೈಸೂರಿನಲ್ಲಿ ನವೆಂಬರ್ 23ಕ್ಕೆ ಏನಪ್ಪ ಅಂದ್ರೆ ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ದೇವಾನಾಂ ಪ್ರಿಯ ಅಶೋಕ್ ಅವರ ಈ ಒಂದು ಬೌದ್ಧ ಇತಿಹಾಸದಲ್ಲಿ ಯಾರೂ ಮಾಡಲಾರ್ತಕ್ಕಂಥ ಒಂದು ಕೆಲಸ ಇವತ್ತು ಪತ್ರಕರ್ತರ ಮಾಧ್ಯಮದಲ್ಲಿ ನಾವು ಸೇರಿಕೇಸಿ ಈ ಒಂದು ಕಾರ್ಯಕ್ರಮದ ಮೂಲಕ ಸಾಮ್ರಾಟ್ ಅಶೋಕ್ ಅಂತಕ್ಕಂಥ 2ನೇ ವಾರ್ಷಿಕೋತ್ಸವದ ಪ್ರಶಸ್ತಿಯನ್ನು ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ಒಂದು ಆಹ್ವಾನವನ್ನು ನಾವು ಕಳೆದ ವಾರ ಏನಪ್ಪ ಅಂತಂದರೆ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸತೀಶ್ ಸೌಕಾರ್ ಅವರಿಗೂ ಸಹ ಏನಪ್ಪ ಅಂದರೆ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನವನ್ನು ಮಾಡಿದ್ದೀವಿ. ಅದಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಈ ಒಂದು ಪತ್ರಕರ್ತರ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕವಿಗಳು ಸಾಹಿತಿಗಳು ಬಹಳಷ್ಟು ಪ್ರತಿಭಾನ್ವಿತರನ್ನು ಏನಪ್ಪ ಅಂತಂದರೆ ಗುರುತಿಸಿ ಅವರನ್ನು ಸಾಮ್ರಾಟ್ ಅಶೋಕ್ ಅಂತಕ್ಕಂಥ ಪ್ರಶಸ್ತಿಯ ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಅದಲ್ಲದೆ ದಲಿತ ಪರ ಮತ್ತು ಹಿಂದುಳಿದ ವರ್ಗಗಳ ಶೋಷಣೆಯ ಪರವಾಗಿ ಈ ಒಂದು ಧ್ವನಿಯಾಗಿ ಮುಂದಿನ ದಿನಗಳಲ್ಲಿ ಏನಪ್ಪ ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಸತ್ಗಿಂತ ಸಂವಿಧಾನ ದೊಡ್ಡದು ಅಂತಕ್ಕಂಥ ಒಂದು ಆಶೀರ್ವಾದವನ್ನು ನೀಡಿದ ಈ ಒಂದು ಶಕ್ತಿಯಿಂದ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಕಾರ್ಯಕ್ರಮ ವಿಶ್ವ ಮಾದರಿಯ ಕಾರ್ಯಕ್ರಮ ಆಗಲಿ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ರೂಪಿಸ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ಇವತ್ತು ಪತ್ರಕರ್ತರ ಧ್ವನಿ ಅಂದರೆ ಎಲ್ಲರ ಒಂದು ಧ್ವನಿಯಾಗಿ ನಮ್ಮದೇ ಆಗಿರ್ತಕ್ಕಂಥ ಪತ್ರಕರ್ತರ ಶಕ್ತಿ ಈ ಜನಸಾಮಾನ್ಯರಿಗೂ ತಲುಪಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮದಿನವೇ ಏನಪ್ಪ ಅಂದರೆ ಅಶೋಕ್ ಸಾಮ್ರಾಟ್ ಅವರ ಜನ್ಮದಿನ ಆಗಿದ್ದು ಬಹಳ ವಿಶೇಷ. ಹಾಗಾಗಿ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಈ ಮಸ್ಕಿಯಲ್ಲಿ ಮಾಡಿರ್ತಕ್ಕಂಥ ಕಳೆದ ವರ್ಷ ಕಾರ್ಯಕ್ರಮವನ್ನು ಮುಂದಿನ ವರ್ಷ ಏನಪ್ಪ ಅಂದರೆ ಈ ವರ್ಷ ಏನಪ್ಪ ಅಂತಂದರೆ ನಾವು ಮೈಸೂರಲ್ಲಿ ಮಾಡಿ ಅದನ್ನು ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಸಹಕರಿಸಬೇಕು. ಮತ್ತು ಇವತ್ತು ನಾವು ಇಂತಹ ಒಂದು ಸ್ಥಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮ ಹಿರಿಯರು ಪೂರ್ವಜರು ಮತ್ತು ಈ ಒಂದು ಸರ್ವಧರ್ಮ ಸರ್ವಜನೋ ಸುಖಿನೋ ಭವಂತು ಅಂತಕ್ಕಂಥ ಒಂದು ಈ ಒಂದು ನೆಲದ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡ್ತಕ್ಕಂಥ ಒಂದು ಕೆಲಸ ಅಶೋಕ್ ಸಾಮ್ರಾಟಿನ ಒಂದು ಬೌದ್ಧ ಧರ್ಮದ ಮುಖಾಂತರ ಇಡೀ ವಿಶ್ವಕ್ಕೆ ಪ್ರಸ್ತುತವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅಂತಹ ಒಂದು ವಿಷಯವನ್ನು ನಾವು ಈ ಒಂದು ನಾಡಿನಲ್ಲಿ ಮತ್ತೆ ಬಂದು ಈ ಒಂದು ನಮ್ಮ ನಾಡಿನ ಒಂದು ಪರಿಚಯವನ್ನು ಮಸ್ಕಿಯ ಕ್ಷೇತ್ರದಿಂದ ಈ ಚಿನ್ನದ ನಾಡಿನ ಒಂದು ಪರಿಚಯವನ್ನು ಇಡೀ ವಿಶ್ವಕ್ಕೆ ನೀಡತಕ್ಕಂಥ ಒಂದು ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ. ಮತ್ತು ಪತ್ರಿಕೆಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರನ್ನು ನವೆಂಬರ್ 23ರಂದು ಮೈಸೂರಿನಲ್ಲಿ ಎಲ್ಲರಿಗೆ ಆಹ್ವಾನಿಸಿ ನನ್ನ ಒಂದು 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ.